ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಒಂದು ಇಲ್ಲೇ ನಮ್ಮ ಮನೆಯಿಂದ ಒಂದು 1 ಅವರ್ ಜರ್ನಿ ಒಂದು ಪಿಕ್ನಿಕ್ಗೆ ಹೋಗ್ತಾ ಇದ್ದೀವಿ. ಅದು ಇದು ಒಂದು ಪಾರ್ಕು, ಅಲ್ಲಿ ಲೇಕೆಲ್ಲ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲ ಆ ಕಡೆ ಈ ಕಡೆ ಗುಡ್ಡ ಎಲ್ಲ ನೋಡಿಕೊಂಡು ಹೋಗಿದ್ವಿ. ಇವತ್ತು ಸಂಡೇ ಮಾರ್ನಿಂಗು ನಾವು ಮತ್ತು ಇನ್ನು ನಮ್ಮ ಇಲ್ಲಿ ಇವರು ಇಂಡಿಯನ್ಸ್ ಫ್ರೆಂಡ್ಸ್ ಇದ್ದಾರನ್ನಲ್ಲ, ಎಲ್ಲರೂ ಸೇರ್ಕೊಂಡಿದ್ದೀವಿ. ನೋಡಿ, ಬಂದು ಇಳಿದಿದ್ದೀವಿ ಇಲ್ಲಿ ಎಲ್ಲರೂ ಮೂರು ಕಾರಲ್ಲಿ. ಅವ್ರದ್ದು ಪೇರೆಂಟ್ಸ್ ಬಂದಿದ್ದಾರೆ. ಯಶಸ್ವಿನಿ ಅಂತ ನನ್ನ ಮಗಳು ಫ್ರೆಂಡು, ಅವರು ಗಂಡ ಹೆಂಡತಿ ರಕ್ಷಿತ್ ಮತ್ತು ಯಶಸ್ವಿನಿ, ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ನಮ್ಮ ಥರನೇ. ಹಾಗೆ ಇವರು ರಾಹುಲ್ ಮತ್ತು ಶ್ರುತಿ ಅಂತ ಅವ್ರ ಫ್ಯಾಮಿಲಿ. ನಾವು ಇಷ್ಟು ಜನ ಹೋಗಿದ್ದೀವಿ. ತುಂಬ ಚೆನ್ನಾಗಿತ್ತು. ಆ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನಾವೆಲ್ಲ ಹೀಗೆ ಕೆಳಗೆ ಇಳಿದ್ಬಿಟ್ಟು, ಅಂದರೆ ಜರ್ನಿನೇ ಸ್ವಲ್ಪ ದೂರ ಆಯಿತು, 1 ಅವರ್ ಆಯಿತು. ಅಲ್ಲಿ ಹಾಗೆ ಸ್ವಲ್ಪ ಬಿಸಿಲು ಬರ್ತಾಯಿತ್ತು, ಇಂಥರ ಬ್ರಿಡ್ಜ್ ಇತ್ತು. ಈ ಬ್ರಿಡ್ಜ್ ದಾಟಿ ಹೋಗ್ತಾ ಇದ್ದೀವಿ. ನೋಡಿ, ಹಾಗೆ ಮಕ್ಕಳೆಲ್ಲ ಅವರು ನೋಡಿ, ಅವ್ರ ಪೇರೆಂಟ್ಸ್ ಯಶಸ್ವಿನಿ ಪೇರೆಂಟ್ಸ್ ಅಪ್ಪ ಅಮ್ಮ ಇವರು. ನಾನು ಬರ್ತಾಯಿದ್ದೀನಿ. ಇದು ಯಶಸ್ವಿನಿ, ಇವಳು ಯಶಸ್ವಿನಿ ನನ್ನ ಮಗಳು ಕ್ಲೋಸ್ ಫ್ರೆಂಡು. ಇವರೆಲ್ಲ ಒಂದು ಮನೆಯವ್ರ ಥರ ಇದ್ದಾರಪ್ಪ. ಯಾವ ಇದಕ್ಕೂ ವಾರ ಮೀಟ್ ಆಗ್ತಾರೆ ಪಾಪ. ಒಂದಿನ ಅವ್ರ ಮನೆಗೆ ಹೋಗ್ತಾರೆ, ಒಂದಿನ ಇವ್ರ ಮನೆಗೆ ಬರ್ತಾರೆ. ನನಗದೊಂದು ಖುಷಿ. USA ಬಂದು ಇಷ್ಟು ಜನ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ಅಂದರೆ ಗ್ರೇಟ್ ಅಂದ್ಕೊತೀನಿ. ಅವು ಪಾಪ ಅವ್ರಿಗೂ ಅಪ್ಪ ಅಮ್ಮ ದೂರ ಇರ್ತಾರಲ್ವ, ಹಾಗಾಗಿ ಈಗ ನಾವೆಲ್ಲ ಬಂದು ಇಲ್ಲಿ ಈ ಕಡೆ ಫುಲ್ಲು ಫಿಶ್ಶು ಮತ್ತು ಟಾಟೈಸು ಡಕ್ಸು, ಇದು 3 ಫ್ಯಾಮಿಲಿ ಒಟ್ಟೆ ಇದ್ದಾವೆ ನೋಡಿ. ಅದೆಲ್ಲ ವೀಡಿಯೋ ಮಾಡ್ಕೊಂಡಿವಿ. ನನ್ನ ಮೊಮ್ಮಗ ಮತ್ತು ಅವರು ಶ್ರುತಿಯವ್ರ ಮಗಳು ಎಲ್ಲ ಫುಡ್ ಹಾಕ್ತಾಯಿದ್ರು. ಅದು ಫಿಶ್ಶಿಗೆ ಹಾಕೋ ಫುಡ್ ತೊಗೊಂಡು ಒಂದೊಂದು ಪ್ಯಾಕೆಟ್ ಇಟ್ಕೊಂಡು ಎಸಿತಾ ಇದ್ರು. ನೋಡಿ, ಏನು ಮಾಡ್ರು ಬಂದೇ ಇಲ್ಲ. ಮನೇಲಿ ತಿಂಡಿ ಸರಿಯಾಗಿ ತಿಂದಿಲ್ಲ ನನ್ನ ಮೊಮ್ಮಗ. ಅದಕ್ಕೆ ದೋಸೆ ಮಾಡ್ಕೊಂಡು ಹೋಗಿದ್ದೆ. ಇಬ್ಬರಿಗೂ ತಿನ್ನಿಸ್ತಾ ಇದ್ದೆ ನೋಡಿ ನಾನು. ಅವರು ಆಟ ಆಡ್ತಾಯಿದ್ದಾರೆ. ಇನ್ನು ಬೇಗ ಮುಗಿಸಿ, ಇನ್ನು ಬೋಟಿಂಗ್ ಎಲ್ಲ ಇದೆ, ಕಾಯಕಿಂಗ್ ಅಂತ, ಅದು ನಾವೇ ಇದು ಮಾಡೋದು. ನೋಡಿ ಈಗ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ದೊಡ್ಡ ಫಿಶ್ಶು ಎಲ್ಲ ತಿನ್ಕೊಂಡು ಹೋಗ್ತವೆ. ಮಕ್ಕಳು ಖುಷಿಯಾಗಿ ಹಾಕ್ತಾರೆ. ಆದರೆ ಒಂದು ಭಯ, ಎಲ್ಲೋ ಬಗ್ತಾರೆ ಅಂತ. ಸ್ವಲ್ಪ ಹಿಡ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನೋಡಿ, ಇದು ನೀರು ಮಾತ್ರ ಎಷ್ಟು ಇಲ್ಲಿ ಒಂದು ವಿಚಿತ್ರ ಅಂದರೆ, ಎಲ್ಲ ನೋಡಿದರೂ ಲೇಕ್ ಅಂತ ಹೇಳೋಕ್ಕೆ ಬರಲ್ಲ, ಅದು ಸರೋವರ. ತುಂಬ ದೊಡ್ಡದು ನಮ್ಮದು ಅರಬ್ಬಿ ಸಮುದ್ರ ಥರನೇ ಇದೆ ಅದು ನೋಡೋಕ್ಕೆ. ಅದ್ರ ಕೊನೆ ಎನ್ನೋದೇ ಇಲ್ಲ, ಆ ಥರ ಇತ್ತು ಬೋಟಿಂಗು, ಲಾಂಚು, ಅದು ಇದು. ನೋಡಿ, ಈ ಮಕ್ಕಳಿಗೆ ಇಲ್ಲಿಂದ ಬರೋಕ್ಕೆ ಇಷ್ಟ ಇಲ್ಲ. ನಾವು ಕರಿತಾನೇ ಇದ್ದೀವಿ, ಅವ್ರು ಬರೋದೇ ಇಲ್ಲ. ಹೇಗೋ ಮಾಡಿ ಇವಳು ನೋಡಿ, ನಮ್ಮ ಶ್ರುತಿಯವ ಚಿಕ್ಕ ಮಗಳು ಶ್ಲೋಕ, ಎಂತ ಮಾತಾಡ್ತಾಯಿದ್ದಾಳೆ, ತುಂಬ ಕ್ಯೂಟ್ ಅವಳು. ಇವರು ಯಶಸ್ವಿನಿ. ನನಗೆಲ್ಲ ಇವರು ನನ್ನ ಮಗಳಿಗೆ ರಿಲೇಷನ್ ಥರ. ತುಂಬ ಎಂಜಾಯ್. ಎಲ್ಲ ಸ್ವಲ್ಪ ಬಿಸಿಲಿದೆ ನೋಡಿ, ಎಲ್ಲರೂ ಟೋಪಿ ಹಾಕ್ಕೊಂಡಿದ್ದೀವಿ. ನನ್ನ ಮೊಮ್ಮಗ ಇಲ್ಲಿ ಟೋಪಿ ಹಾಕಿ ನಿಂತ್ಕೊಂಡಿದ್ದಾನೆ. ಅವನ ಡ್ಯಾಡಿ ಅಲ್ಲಿ ಬೋಟಿಂಗ್ ಮಾಡಿದರು. ಇಬ್ಬರಿಬ್ಬರು ಕೂತ್ಕೋಬೋದು, ಹಿಂದೊಬ್ಬರು ಮುಂದೊಬ್ಬರು, 2 ಕಡೆಯಿಂದನೂ ಆ ಕಡೆ ಈ ಕಡೆ ಇದು ಮಾಡಬೇಕು. ನೋಡಿ, ಇದರಲ್ಲಿ ಅವನ ಡ್ಯಾಡಿ ಮತ್ತು ಇನ್ನು ರಕ್ಷಿತ್ ಹೋಗ್ತಾಯಿದ್ದಾರೆ. ಒಬ್ಬರು ಆ ಕಡೆ ಇದೆ, ಲೆಫ್ಟು ರೈಟು ಅಂತ. ಹಾಗೆ ದೊಡ್ಡದು ಕೆರೆ. ಅವರೆಲ್ಲ ತುಂಬ ರೌಂಡ್ ಹಾಕಿದರು. ನನಗೂ ಒಂಥರ ಆಸೆ ಇತ್ತು. ಮುಂಚೆ ಚಿಕ್ಕವರಿದ್ದಾಗ ನಾವು ಊರಲ್ಲೆಲ್ಲ ಆವಾಗ ಬ್ರಿಡ್ಜ್ ಮಾಡಿಲ್ಲ, ಹೊಳೆ ಎಲ್ಲ ದಾಟಬೇಕಂದ್ರೆ ದೋಣಿ ಇತ್ತು. ಹಾಗೆ ದೋಣಿಯಲ್ಲಿ ಸುಮ್ಮನೆ ತಮಾಷೆಗೆ ಆ ಕಡೆ ಈ ಕಡೆ ಇದು ಮಾಡ್ತಿದ್ದೀವಿ. ಹಾಗಾಗಿ ನಾನು ಫುಲ್ಲು ಧೈರ್ಯದಿಂದ ನೋಡಿ ಇದು ಕೋಟ್ ಹಾಕ್ಕೊಂಡಿದ್ದೀನಿ. ಇದೇನೂ ಆಗಲ್ಲ. ಆಮೇಲೆ ಸೇಫ್ಟಿದು ಇವರು ಫಾರಿನರ್ಸು, ಇವ್ರದ್ದೇ ಒಂದು ಬಿಸ್ನೆಸ್ ಅಪ್ಪ. 1 ಅವರ್ಗೆ ಅದು ಎಷ್ಟೋ ದುಡ್ಡು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅಂತೂ 1 ಅವರ್ ನಾವು ಓಡಾಡ್ಬೋದು. ನಾನು ಮುಂದೆ ಕೂತ್ಕೊಂಡೆ, ಹಿಂದೆ ಇವರು ಇನ್ನೊಬ್ಬರು ನಮ್ಮ ರಾಹುಲ್ ಭಟ್ರಿದ್ರು. ಅಂದರೆ ಯಾಕಂದ್ರೆ ಒಬ್ಬರು ಗಂಡಸರು ಬೇಕು ಜೊತೆಗೆ, ಒಬ್ಬರು ಹಿಂದೆ ಒಬ್ಬರು ಮುಂದೆ, ಆ ಥರ ಒಂದೊಂದು ಅವರು ಒಬ್ಬೊಬ್ಬರು ರೌಂಡ್ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ನಂಗೆ ಅಷ್ಟು ಐಡಿಯಾ ಇಲ್ಲ, ಆದರೂ ಅವ್ರು ಹೇಳ್ತಾ ಇದ್ದಾರೆ.
ನಾನು ಒಂದು ಸರ್ತಿ ಆ ಕಡೆ ಲೆಫ್ಟ್ ಆಂಟಿ ರೈಟ್ ಆಂಟಿ ಅಂತ ಇದ್ದಾರೆ ಅವರು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿಂದ ಶುರು ಮಾಡಿದ್ದೀವಿ. ತುಂಬ ನೋಡಿ ಆ ಸೈಡ್ ಕೆರೆ ಅಂದರೆ ನೋಡ್ತಾ ಇರಿ ನೀವು ಎಷ್ಟು ದೊಡ್ಡದಿದೆ, ಸೇಮ್ ಸಮುದ್ರನೇ, ಆಳನೂ ಅಷ್ಟೇ ಇದೆ, ತೆರೆ ಒಂದು ಬರುವುದಿಲ್ಲ ಅನ್ನೋದು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನೋ ಒಂದು ತುಂಬ ಖುಷಿಯಲ್ಲಿ ಹೋಗ್ತಾ ಇದ್ದೀವಿ. ಇವಳು ನಮ್ಮದಾಯಿತು ಯಶಸ್ವಿನಿ, ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಹೋಗ್ತಾ ಇದ್ದಾರೆ. ಈಗ ನಮ್ಮ ಪಲ್ಲವಿ ಮತ್ತು ನಮ್ಮ ರಂಜಿತು, ಹೀಗೆ ಎಲ್ಲರೂ ಆ ಕಡೆ ಅವರು ಯಶಸ್ವಿನಿ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಎಲ್ಲರೂ ಬೋಟಿಂಗ್ ಮುಗಿಸಿದ್ವಿ. ನಮ್ಮ ಮನೆಯವ್ರು ಮಾತ್ರ ನಾನು ಬರಲ್ಲ ಅಂದ್ಬಿಟ್ರು. ನೋಡಿ ಇವರು ರಾಹುಲ್ ಭಟ್ರು ಅವ್ರ ಮಗಳನ್ನ ಕರ್ಕೊಂಡು, ಇವಾಗ ಆಸೆ ಇರುತ್ತಲ್ವ ಮಕ್ಕಳಿಗೆ, ಏನಿಲ್ಲ ಬೆಲ್ಟ್ ಹಾಕ್ಬಿಡ್ತಾರೆ, ಮತ್ತು ಇದು ಹಾಕ್ಕೊತೀವಿ, ಏನೂ ಆಗಲ್ಲ. ಆಮೇಲೆ ನೋಡಿ ಸ್ಟಾರ್ಟಿಂಗ್ ಅವ್ರು ಬಿಟ್ಬಿಡ್ತಾರೆ, ನಮ್ಮ ಪಾಟಿಗೆ ನಾವು ಹೋಗ್ತಾನೆ ಇರಬೇಕು. ಸ್ವಲ್ಪ ಎಂಜಾಯ್ ಮಾಡಿದ್ದೀವಿ ನೀರಲ್ಲಿ. ಹಾಗೆ ಸ್ವಲ್ಪ ಇನ್ನೂ ನೋಡಿ ಎಷ್ಟು ದೊಡ್ಡ ಆಯಿತು, ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಇದ್ರದ್ದು ಕೊನೆಯದು ಅಲ್ಲೊಂದು ಪಾಯಿಂಟ್ ಇದೆ ವ್ಯೂಸ್ ನೋಡೋಕ್ಕೆ, ಅಲ್ಲಿಂದ ನೋಡ್ಬೋದಂತೆ. ಆಕೆ ಟ್ರಕ್ಕಿಂಗ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಪ್ಪ ನಾವು. ಸ್ವಲ್ಪ ನಡಿಬೇಕು, ಕಾರೆಲ್ಲ ನಿಲ್ಲಿಸ್ಬಿಟ್ಟು ನೋಡಿ ಒಂದೊಂದೇ ಹೆಜ್ಜೆ ಇಡ್ತೀವಿ. ಚಿಕ್ಕ ಪಾಪರು ಕರ್ಕೊಂಡು ಬಂದಿದ್ದಾರೆ ಪಾಪ, ಅದು ಎಷ್ಟು ಖುಷಿಯಲ್ಲಿತ್ತಂದರೆ ಹಿಂಗೆ ನೋಡ್ಕೊಂಡೋಗಿದ್ವಿ. ಎಲ್ಲರೂ ಹಿಂಗೆ. ನಾನಂತೂ ಸ್ವಲ್ಪ ನಡೆಯೋದು ಸ್ಲೋ ಆದ್ರೂ ಖುಷಿ ಇದೆ, ಒಂಥರ ಎಂಜಾಯ್ ಮಾಡೋಣ. ಇಲ್ಲೂ ಟ್ರೆಕ್ಕಿಂಗ್ ಥರ ಇದೆಯಲ್ಲ, ನನಗೆ ತುಂಬ ಸ್ಟೆಪ್ಗಳೆಲ್ಲ ಇದ್ದರೆ ಹತ್ತಕ್ಕಾಗಲ್ಲ ಫ್ರೆಂಡ್ಸ್. ಇದೇನೆಂದರೆ ಒಂದೇ ಸರಾಗವಾಗಿದೆ. ಅಲ್ಲಿ ಕೊನೆಯಲ್ಲಿ ಅದ್ರ ವ್ಯೂಸ್ ನೋಡೋಕ್ಕೆ ಈ ಥರ ಹೋಗ್ತಾ ಇರೋದು ನಾವು. ಅಲ್ಲಿ ನಿಂತ್ಕೊಂಡು ಫುಲ್ ನೋಡಿ ಒಂದು ಫೋಟೋ ತೊಗೊಂಡು ಬರೋಣ ಅಂತ. ಮತ್ತು ಆಯಿತು, ಇಲ್ಲಿ ಹೀಗೆ ಸುಮಾರು ದೂರ ಇದೆ ನೋಡಿ, ಹೋಗ್ತಾ ಇದ್ದೀವಿ. ಹೋಗಿ ಈಗೇನು ಸುಮಾರು ದೂರನೇ, ಒಂದು 15 ನಿಮಿಷ ವಾಕ್ ಮಾಡ್ಕೊಂಡು ಹೋಗಿದ್ದೀವಿ. ಒಳಗೆ ಎಲ್ಲ ಹೋಗಿದ್ದೀವಿ. ನೆರಳಿತ್ತು, ತುಂಬ ನೆರಳಿತ್ತು, ಬಿಸಿಲೇನಿಲ್ಲ, ಎಂಥದ್ದು ಇಲ್ಲ, ತುಂಬ ಚೆನ್ನಾಗಿತ್ತು. ಅದೇ ನಾನಲ್ಲಿ ನಿಂತ್ಕೊಂಡಿದ್ದೆ, ಮುಂದೆ ಹೋಗಿ ಬನ್ನಿ ಅಂತ ಕರಿತಾ ಇದ್ದೀನಿ. ಬಂತು, ಇಲ್ಲಿ ಸ್ವಲ್ಪ ದಾಟಬೇಕಿತ್ತು. ಶ್ರುತಿ ನನ್ನ ಕೈ ಹಿಡ್ಕೊಂಡ್ಳು. ನೋಡಿ ಎಂಡಿಗೆ ಬಂದೀವಿ ಈ ಪಾಯಿಂಟಿಗೆ. ಇಲ್ಲಿಂದ ಎಲ್ಲ ವೀಡಿಯೋ ಮಾಡ್ಕೊಂಡಿವಿ, ಫೋಟೋ ತೊಗೊಂಡ್ವಿ. ಆದರೆ ಈ ಮಕ್ಕಳದ್ದೊಂದು ಸ್ವಲ್ಪ ಭಯ. ನಮ್ಮ ಯುಗ್ ಮತ್ತು ಅವಳು ಶ್ರುತಿ ಮಗಳು ಇದು ಮಾಡ್ತಾರೆ, ಧುಮುಕ್ತಾರೆ, ಬಿದ್ದರೆ ಅಷ್ಟೇ. ಇಲ್ಲಿ ಯಾವುದು ಮೇಕೆದಾಟು ಥರ ಇದೆ ನೋಡೋಕ್ಕೆ, ಅಷ್ಟು ಆಳ ಇದೆ. ಇಲ್ಲೆಲ್ಲ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡಿವಿ, ಯಶಸ್ವಿನಿ ಮಮ್ಮಿ ನಾನು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ವಾಪಸ್ ಹೊರಟಿವಿ, ಅಲ್ಲಿ ಬಿಸಿಲಾಯ್ತಲ್ವ, ಹಾಗೆ ವಾಪಸ್ ಹೊರಟಿ ಅಲ್ಲೇ ಸ್ವಲ್ಪ ತೊಗೊಂಡೋಗಿದ್ದೀವಿ, ಊಟಕ್ಕೆ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ. ಸ್ವಲ್ಪ ಎಲ್ಲ ತಿಂದುಬಿಟ್ಟು ಇನ್ನು ಸ್ವಲ್ಪ ದೂರ ನೆಡ್ಕೊಂಡು ಎಲ್ಲರೂ ಬಂದ್ವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿಂದೆಲ್ಲ ಮುಗೀತು. ಇನ್ನೊಂದು ಪಿಕ್ನಿಕ್ಕಿಗೆ ಹೋದಾಗ ವೀಡಿಯೋ ಮಾಡಿ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.